ಕಾಂಗ್ರೆಸ್ಗೆ 151 ಮತ ಬಂದಿದ್ದ ಹೇಗೆ? ಪರಿಷತ್ ಫಲಿತಾಂಶದ ಅವಲೋಕನ. ಕಾಂಗ್ರೆಸ್ಗೆ 151 ಮತ ಹೇಗೆ ಬಂತು? ವಿಪಕ್ಷ ಕೂಟ ಬಿಜೆಪಿ ಜೆಡಿಎಸ್ ಮಣ್ಣುಮುಕ್ತು. ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ವಿಪಕ್ಷ ಕೂಟ ಇದರಿಂದ ಮಣ್ಣುಮುಕ್ತು. ಅಶ್ವವೇಗದಲ್ಲಿ ಈಗ ಪಂಚ ಗೆಲುವಿನ ರಹಸ್ಯ. ವಿಪಕ್ಷ ಕೂಟ ಬಿಜೆಪಿ ಜೆಡಿಎಸ್ ಮಣ್ಣುಮುಕ್ಕಿದೆ. ಅಶ್ವವೇಗದಲ್ಲಿ ಇದು ಪಂಚ ಗೆಲುವಿನ ರಹಸ್ಯ. ಕಾಂಗ್ರೆಸ್ಗೆ 151 ಮತ ಬಂದಿದೆ ಹೇಗೆ? ಪರಿಷತ್ ಫಲಿತಾಂಶದ ಅವಲೋಕನ. ಸಿಎಂ ಡಿಕೆ ಮಾಜಿ ಸಿಎಂ ಸಿದ್ದು ಜೋಡೆತ್ತು. ವಿಪಕ್ಷ ಕೂಟ ಬಿಜೆಪಿ ಜೆಡಿಎಸ್ ಮಣ್ಣುಮುಕ್ತು. ಇದು ಅಶ್ವವೇಗದಲ್ಲಿ ಪಂಚ ಗೆಲುವಿನ ರಹಸ್ಯ. ವಿಪಕ್ಷ ಕೂಟ ಬಿಜೆಪಿ ಜೆಡಿಎಸ್ ಮಣ್ಣುಮುಕ್ಕಿರುವಂಥದ್ದು. ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ವಿಪಕ್ಷ ಕೂಟ ಇದರಿಂದ ಮಣ್ಣುಮುಕ್ಕಿದೆ. ಕಾಂಗ್ರೆಸ್ಸಿಗೆ 151 ಮತ ಬಂದಿದ್ದಾದ್ರೂ ಹೇಗೆ? ಇದನ್ನ ಆತ್ಮಾವಲೋಕನ ಮಾಡಿಕೊಳ್ಬೇಕಿದೆ ವಿಪಕ್ಷಗಳು. ವಿಪಕ್ಷ ಕೂಟ ಏನಿದೆ ಅದು ಕಾಂಗ್ರೆಸ್ಗೆ ಹೇಗೆ 151 ಮತ ಬಂತು ಅನ್ನುವಂಥದ್ದನ್ನ ಆತ್ಮಾವಲೋಕನ ಮಾಡಿಕೊಳ್ಬೇಕಿದೆ. ಸಿಎಂ ಹಾಗೂ ಮಾಜಿ ಸಿಎಂ ಜೋಡೆತ್ತಿನ ರೀತಿಯಲ್ಲಿ ಒಗ್ಗಟ್ಟಿನಿಂದ ಪರಿಷತ್ ಚುನಾವಣೆಗೆ ಕೆಲಸ ಮಾಡಿದ್ದಾರೆ. ಈ ಪರಿಷತ್ ಚುನಾವಣೆ ಏನಿದೆ ಅದು ಕಾಂಗ್ರೆಸ್ನಲ್ಲಿರುವಂತಹ ಒಗ್ಗಟ್ಟನ್ನ ಈಗ ಪ್ರದರ್ಶನ ಮಾಡ್ತಾ ಇದೆ. ಕಾಂಗ್ರೆಸ್ಗೆ 151 ಮತ ಬಂದಿದ್ದಾದ್ರೂ ಹೇಗೆ ಅಂತ ಪ್ರಶ್ನೆ ಈಗ ವಿಪಕ್ಷಕ್ಕೆ ಕಾಡ್ತಾ ಇರುವಂಥದ್ದು. ಸಿಎಂ ಹಾಗೂ ಮಾಜಿ ಸಿಎಂ ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಪರಿಷತ್ ಫಲಿತಾಂಶದ ಒಂದು ಅವಲೋಕನವನ್ನ ಮಾಡಿಕೊಳ್ಬೇಕಾಗಿದೆ. ಅಶ್ವವೇಗದಲ್ಲಿ ಪಂಚ ಗೆಲುವಿನ ರಹಸ್ಯ. ಏನು ವಿಧಾನ ಪರಿಷತ್ ಚುನಾವಣೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಕಾಂಗ್ರೆಸ್ ಬಳಿ ಇದ್ದಿದ್ದು ಕೇವಲ 135 ಮತಗಳು. ಅದರಲ್ಲೂ 151 ಮತ ಕಾಂಗ್ರೆಸ್ಗೆ ಹೇಗೆ ಬಂತು? ಬರೋಬ್ಬರಿ 151 ಮತ ಬಂತು. ಬಿಜೆಪಿ ಜೆಡಿಎಸ್ನ ಆ ಶಾಸಕರು ಅಡ್ಡ ಮತದಾನವನ್ನ ಹಾಕಿದ್ದಾದ್ರೂ ಹೇಗೆ? ಬಿಜೆಪಿ ಜೆಡಿಎಸ್ಗೆ ಇದು ಆತ್ಮಾವಲೋಕನದ ಕಾಲ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಗೆಲುವು ಕೇವಲ ಫಲಿತಾಂಶವಲ್ಲ, ಇದು ಸಿಎಂ ಡಿಕೆ ರವರು ಕಿಂಗ್ ಆಗಿ ಬದಲಾದಂತಹ ಕ್ಷಣ. ರಾಜ್ಯದಲ್ಲಿ ಸಿಎಂ ಡಿಕೆ ನಾಯಕತ್ವದ ಮೇಲಿನ ವಿಶ್ವಾಸ ಇದು ವಿಪಕ್ಷಗಳೊಳಗಿನ ಅಸಮಾಧಾನದ ಒಂದು ಪ್ರತಿಬಿಂಬ ಆಗಿದೆ. ಕಾಂಗ್ರೆಸ್ ಬಳಿ ಇದ್ದಿದ್ದು ಕೇವಲ 135 ಮತ ಮಾತ್ರ. ಆದ್ರೂ ಕೂಡ ಬರೋಬ್ಬರಿ 151 ಮತ ಕಾಂಗ್ರೆಸ್ಗೆ ಹೇಗೆ ಬಂತು? ಬಿಜೆಪಿ ಜೆಡಿಎಸ್ ಈ ಒಂದು ಪ್ರಶ್ನೆಯನ್ನ ಹಾಕೊಳ್ಬೇಕು. ಜೊತೆಗೆ ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕು. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಗೆಲುವು ಕೇವಲ ಫಲಿತಾಂಶ ಅಲ್ಲ, ಇದು ಸಿಎಂ ಡಿಕೆ ಶಿವಕುಮಾರ್ ಅವರು ಕಿಂಗ್ ಆಗಿ ಮೆರೆದಂತಹ ಒಂದು ಕ್ಷಣ. ರಾಜ್ಯದಲ್ಲಿ ಸಿಎಂ ಡಿಕೆ ನಾಯಕತ್ವದ ಮೇಲಿನ ಒಂದು ವಿಶ್ವಾಸ. ಇದು ವಿಪಕ್ಷ ಒಳಗಿನ ಇರುವಂತಹ ಅಸಮಾಧಾನ, ವಿಪಕ್ಷಗಳಲ್ಲಿ ಏನು ಅಸಮಾಧಾನ ಇದೆ ಅದಕ್ಕೂ ಒಂದು ಕಾರಣ ಅಂತ ಕೂಡ ಹೇಳಬಹುದು. ಕಾಂಗ್ರೆಸ್ ಬಳಿ ಇದ್ದಿದ್ದು ಕೇವಲ 135 ಮತ. ಅದರಲ್ಲೂ 151 ಮತ ಹೇಗೆ ಬಂತು? ಬರೋಬ್ಬರಿ 151 ಮತ ಕಾಂಗ್ರೆಸ್ಗೆ ಹೇಗೆ ಬಂತು? ಇದು ವಿಪಕ್ಷ ಒಳಗಿನಂತಹ ಒಂದು ಅಸಮಾಧಾನ ಏನಿತ್ತು ಅದು ಒಂದು ಕಾರಣ. ಅಶ್ವವೇಗದಲ್ಲಿ ಈಗ ಪಂಚ ಗೆಲುವಿನ ರಹಸ್ಯ. ಕಾಂಗ್ರೆಸ್ ಬಳಿ ಇದ್ದಿದ್ದು ಕೇವಲ 135 ಮತಗಳು. ಆದರೆ ಬರೋಬ್ಬರಿ 151 ಮತ ಬಂದಿದೆ. ಬಿಜೆಪಿ ಜೆಡಿಎಸ್ ಹೇಗೆ ಬಂತು, ಏನಾಗಿದೆ ಇಲ್ಲಿ ಅನ್ನುವಂಥದ್ದನ್ನ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಯ ಗೆಲುವು ಕೇವಲ ಒಂದು ಫಲಿತಾಂಶ ಆಗಿಲ್ಲ, ಇದು ಸಿಎಂ ಡಿಕೆ ಶಿವಕುಮಾರ್ ಅವರು ಕಿಂಗ್ ಆಗಿ ಮೆರೆದಂತಹ ಕ್ಷಣ. ರಾಜ್ಯದಲ್ಲಿ ಸಿಎಂ ಡಿಕೆ ನಾಯಕತ್ವದ ಮೇಲೆ ಸಾಕಷ್ಟು ವಿಶ್ವಾಸ, ಜೊತೆಗೆ ವಿಪಕ್ಷಗಳಲ್ಲಿ ಇದ್ದಂತಹ ಅಸಮಾಧಾನ,
ಭಿನ್ನಾಭಿಪ್ರಾಯ ಈ ಒಂದು ಫಲಿತಾಂಶ ಬರೋಕ್ಕೆ ಅದು ಒಂದು ಕಾರಣ ಅಂತಲೇ ಹೇಳ್ಬಹುದು. 151 ಮತ ಕಾಂಗ್ರೆಸ್ಗೆ ಬರೋಬ್ಬರಿ ಬಂದಿದೆ. 135 ಮತಗಳು ಮಾತ್ರ ಇದ್ದಿದ್ದು, ಅದು 151 ಮತವನ್ನು ಪಡೆದುಕೊಳ್ಳುವಂತಹ ಮೂಲಕವಾಗಿ DK ಶಿವಕುಮಾರ್ ಇಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಇನ್ನು ಹೊರಗೆ ಅಂದ್ಕೊಂಡಂತಿಲ್ಲ ಸಿಎಂ ಹಾಗೂ ಮಾಜಿ ಸಿಎಂ. ಪರಿಷತ್ ಫಲಿತಾಂಶಕ್ಕೆ ರಾಜ್ಯಕ್ಕೆ ದೊಡ್ಡ ಸಂದೇಶವನ್ನ ಈಗ ನಾಯಕರು, ಕಾಂಗ್ರೆಸ್ನ ನಾಯಕರು ನೀಡಿರುವಂಥದ್ದು. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಒಗ್ಗಟ್ಟು ಸಖತ್ತಾಗಿದೆ. ಮುಖ್ಯಮಂತ್ರಿ DK, ಹಿರಿಯ ನಾಯಕ ಸಿದ್ದು ಸಮನ್ವಯ ಸಾಧಿಸಿದ್ದಾರೆ. ಇದರಲ್ಲಿ ಹೊರಗೆ ಅಂದ್ಕೊಂಡಂತಿಲ್ಲ ಅವರಿಬ್ರು ಕೂಡ. ಪರಿಷತ್ ಫಲಿತಾಂಶ ರಾಜ್ಯಕ್ಕೆ ಈಗ ದೊಡ್ಡ ಸಂದೇಶವನ್ನ ನೀಡಿದೆ. ವೈಯಕ್ತಿಕ ಭಿನ್ನಾಭಿಪ್ರಾಯ ಇರದೆ ಇನ್ನು ಸಮನ್ವಯ ಸಾಧಿಸಿರುವಂಥದ್ದು. ವೈಯಕ್ತಿಕ ಭಿನ್ನಾಭಿಪ್ರಾಯವನ್ನು ಬದಿಗಿಟ್ಟು DK ಸಿದ್ದು ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ. ಪಕ್ಷದ ಹಿತಾಸಕ್ತಿಗೆ ಆದ್ಯತೆಯನ್ನು ನೀಡಿ ಒಗ್ಗಟ್ಟಿನಿಂದ ಇಬ್ಬರು ಕೂಡ ಕೆಲಸ ಮಾಡಿದ್ದಾರೆ. ಇಲ್ಲಿ ಇದೇ ಪರಿಷತ್ ಸಮರದಲ್ಲಿ ಕಾಂಗ್ರೆಸ್ನ ಪಂಚ ಗೆಲುವಿನ ಒಂದು ರಹಸ್ಯ. ಮುಖ್ಯಮಂತ್ರಿ DK, ಹಿರಿಯ ನಾಯಕ ಸಿದ್ದು ಸಮನ್ವಯ ಸಾಧಿಸಿದ್ದಾರೆ. ಜೋಡೆತ್ತಿನ ರಾಜಕೀಯ ಶೈಲಿಯಿಂದ ಪಕ್ಷಕ್ಕೆ ಈಗ ಒಂದು ರೀತಿಯ ಹೊಸ ಶಕ್ತಿ ಬಂದಿದೆ. ವೈಯಕ್ತಿಕ ಭಿನ್ನಾಭಿಪ್ರಾಯ ಏನೇ ಇದ್ರೂ ಕೂಡ ಅದನ್ನ ಬದಿಗಿಟ್ಟು ಇಬ್ರು ಕೂಡ ಪಕ್ಷಕ್ಕಾಗಿ ಕಾರ್ಯತಂತ್ರ ರೂಪಿಸಿದ್ದಾರೆ. ಇಲ್ಲಿ ಪಕ್ಷದ ಒಂದು ಹಿತಾಸಕ್ತಿಗಾಗಿ ಆದ್ಯತೆಯನ್ನ ನೀಡಿ ಒಗ್ಗಟ್ಟಿನಿಂದ ಪರಿಷತ್ ಚುನಾವಣೆಯನ್ನ ಏನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕೆಲಸ ಮಾಡಿರುವಂಥದ್ದು ಇಬ್ರು ನಾಯಕರು ಕೂಡ. ಇದೇ ಪರಿಷತ್ ಸಮರದಲ್ಲಿ ಕಾಂಗ್ರೆಸ್ ಪಂಚ ಗೆಲುವಿನ ಒಂದು ರಹಸ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ಪರಿಷತ್ ಚುನಾವಣೆ ಬಹಳಷ್ಟು ಜಿದ್ದಾಜಿದ್ದಿಯಿಂದ ನಡೀತಾ ಇತ್ತು. ಶತಾಯ ಗತಾಯ ಗೆಲ್ಲಲೇಬೇಕು ಅನ್ನುವಂತಹ ಹಠ DK ಶಿವಕುಮಾರ್ಗಿತ್ತು. ಅದರಂತೆ ಈಗ ಗೆದ್ದಿರುವಂಥದ್ದು. ಇದರ ಹಿಂದಿರುವಂತಹ ಕಾರಣ ಏನು, ಅಂದರೆ ಏನಿರಬಹುದು, ಕಾಂಗ್ರೆಸ್ ಗೆಲ್ಲಲಿಕ್ಕೆ ಕಾರಣ ಏನಿರಬಹುದು ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಸಹಜವಾಗಿಯೇ ಇರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿರುವಂತಹ ಒಳಬೇಗುದಿಯೇ ಇದೀಗ ಕಾಂಗ್ರೆಸ್ಗೆ ವರವಾಯಿತು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಹಜವಾಗಿ ಇಷ್ಟೊಂದು ಮತಗಳು, ಅದು ಸ್ಪೆಷಲಿ ಬಿಜೆಪಿಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಿನ ಅಡ್ಡ ಮತದಾನ ಆಗಿದೆ ಅಂತಂದ್ರೆ ಅಶೋಕ್ ಮತ್ತೆ ವಿಜಯೇಂದ್ರ ಮೇಲಿನ ಜಿದ್ದು ಅಥವಾ ಹೈಕಮಾಂಡ್ ನಾಯಕರು ಅವರ ಮೇಲೆ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ತಿಲ್ಲ ಅನ್ನುವಂಥದ್ದು. ಇಷ್ಟೆಲ್ಲ ಆದ್ರೂ ಕೂಡ ಹೈಕಮಾಂಡ್ ನಾಯಕರಿಗೆ ಇದು ಗಮನ ಹರಿಸ್ತಿಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಶಾಸಕರು ಅಸಮಾಧಾನ ಆಗಿದ್ರು ಅನ್ನುವಂತಹದ್ದು ಇಂದಿನಿಂದಲೂ ಗೊತ್ತಿರುವಂತಹ ವಿಚಾರ. ಆದ್ರೆ ಒಳಬೇಗುದಿ ಇದೆ ಅನ್ನುವಂತಹದನ್ನ ಎಲ್ಲೂ ಬಹಿರಂಗಪಡಿಸಿಕೊಳ್ಳದೇ ರೀತಿಯಲ್ಲಿ ವಿಜಯೇಂದ್ರ ಅಶೋಕ್ ವರ್ತನೆಯನ್ನ ಮಾಡ್ತಿದ್ರು ಅನ್ನುವಂತಹದ್ದು ಈಗ ಬಹಿರಂಗ ಆಗ್ತಾ ಇದೆ. ಅದೆಲ್ಲವೂ ಕೂಡ ಈಗ ಕಾಂಗ್ರೆಸ್ಗೆ ವರದಾನವಾಯಿತು. ಕಾಂಗ್ರೆಸ್ಗೆ ಹೆಚ್ಚುವರಿಗಿಂತ ನಿರೀಕ್ಷೆಗಿಂತ ಹೆಚ್ಚಿನ ಮತ ಬರೋದಕ್ಕೆ ಸಾಧ್ಯವಾಯಿತು ಅನ್ನುವಂತಹದ್ದು ಕೂಡ ಇದೀಗ ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಜೊತೆಗೆ ಮೈತ್ರಿ ಧರ್ಮ ಪಾಲನೆಯಲ್ಲಿ ಇದ್ರೂ ಕೂಡ ಈ ರೀತಿಯಾದಂತಹ ಅಡ್ಡ ಮತದಾನ ಎರಡೂ ಪಕ್ಷಗಳಿಂದ ಆಗಿರೋದ್ರಿಂದ ಹೈಕಮಾಂಡ್ ನಾಯಕರು, ಸ್ಪೆಷಲಿ ಬಿಜೆಪಿಯ ನರೇಂದ್ರ ಮೋದಿ ಅವರಾಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಕೂಡ ಈಗೇನು ಆತ್ಮಾವಲೋಕನ ಮಾಡಿಕೊಂಡು ಮೈತ್ರಿ ಧರ್ಮವನ್ನ ಇನ್ನು ಮುಂದೆ ಹಿಂಗೆ ಪಾಲನೆ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಲಕ್ಷ್ಮಿ, ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.